ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಂಕರ್ ಶೆಟ್ಟಿ ಸರ್ ಇದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಮುಖ್ಯ ವಕ್ತಾರರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಅಶ್ವಿನ್ ಕುಮಾರ್ ಅವರು ಇದ್ದಾರೆ, ವಕ್ತಾರರು, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಟರಾಜ್ ಗೌಡ್ರೆ, ಒಂದೊಂದು ಕ್ಷೇತ್ರಕ್ಕೆ ಹೋಗ್ಬಿಡ್ತೀನಿ ನಾನು. ಬೆಂಗಳೂರು ಗ್ರಾಮಾಂತರ, ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ.ಕೆ. ಸುರೇಶ್ ಅವರು, ಯಾಕೆ ಗೆಲ್ತೀರಾ ನೀವು? ನೋಡಿ, ಡಿ.ಕೆ. ಸುರೇಶ್ ಅವರು ಅತ್ಯಂತ ಪ್ರಭಾವಿ ರಾಜಕಾರಣಿ, ಅತ್ಯಂತ ಕ್ರಿಯಾಶೀಲ ಸಂಸದ. ಇಡೀ ಕರ್ನಾಟಕದಲ್ಲಿ 28 ಸಂಸದರಲ್ಲಿ ಯಾರಾದರೂ ಕೆಲಸ ಮಾಡಿದ್ರೆ, ಬೂತ್ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಯಾರು ಕೆಲಸ ಮಾಡಿದ್ರೆ, ಅದು ನರೇಗಾದಾಗ್ಬೋದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಾಗ್ಬೋದು, ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳಾಗ್ಬೋದು, ಯಾವುದೇ ಸರ್ಕಾರ ಇದ್ರೂ ಕೂಡ ಕಳೆದ 3 ಬಾರಿ ಗೆದ್ದು ಹಳ್ಳಿನಲ್ಲಿ ಮನೆಯಲ್ಲಿ ಅವ್ರು ಕೆಲಸ ಮಾಡಿಕೊಟ್ಟಿರುವಂಥದ್ದು ಫಲಾನುಭವಿಗಳಿದ್ದಾರೆ. ಹಂಗಾಗಿ ಇಷ್ಟು ಸಕ್ರಿಯವಾದ ಸಂಸದ ಬೇರೆ ಯಾರು ಇಲ್ಲ. ಗೆಲ್ತಾರೆ ಅನ್ನೋ ನಿಮ್ಮ ವಿಶ್ವಾಸ? ಖಂಡಿತವಾಗಿ ಗೆಲ್ತಾರೆ. ಆಮೇಲೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಬಹಳ ದುರ್ಬಲ. ನಿಮ್ಮ ಅಭ್ಯರ್ಥಿ ಯಾಕೆ ಗೆಲ್ಲಬೇಕು? ಟುಡೇ ಲಾಸ್ಟ್ 2019 ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಕ್ಯಾಂಡಿಡೇಟ್ ಆಗಿದ್ದೆ, ಬಿಜೆಪಿಯಿಂದ ನಾನು ಕ್ಯಾಂಡಿಡೇಟ್ ಆಗಿದ್ದೆ. ಇದೇ ಡಿ.ಕೆ. ಸುರೇಶ್ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗಿದ್ದರು. ಬರೀ 15 ದಿನ ನಾನು ಕ್ಯಾಂಪೇನ್ ಮಾಡೋದು. ಎಂಡ್ ಆಫ್ ದಿ ಮೂಮೆಂಟಲ್ಲಿ ನನಗೆ ಪಾರ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತು, ಹೋಗಿ ನಾಮಿನೇಷನ್ ಮಾಡಿ ಬಂದೆ. ಐ ಗಾಟ್ ಇಟ್ 6,73,000 ವೋಟ್. ನಾನು ಅವತ್ತು 6,73,000 ವೋಟ್ ಬಂತು. JDS ಏನಾದ್ರು ಕ್ಯಾಂಡಿಡೇಟಲ್ಲಿ ನಿಂತಿದ್ದಿದ್ರೆ, ಟ್ರಯಾಂಗಲ್ ಫೈಟ್ ಆಗಿದ್ದಿದ್ರೆ ನಾನು ಅವತ್ತು MP ಆಗ್ತಾಯಿದ್ದೆ. JDS ಅಲಿಯನ್ಸ್ ಆಗಿದ್ದರಿಂದ ಸುರೇಶ್ಗೂ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಷ್ಟೇ. ಆದರೆ ಈ ಸಲ ಅಲ್ಲಿ ಏನಾಯ್ತು, ಲೀಡರ್ಸ್ಗಳು ನಿಮ್ JDS ಮೈತ್ರಿ ಆಗಿರೋದು ನಿಮ್ಗೆ ಬೆನಿಫಿಟ್. ಕೇಳಿ, ಅದರಲ್ಲಿ ಇನ್ನೊಂದೇನಿದೆ, ಲೀಡರ್ಸ್ಗಳು ಒಂದಾದ್ರು, ಪಾರ್ಟಿ ವರ್ಕರ್ಸ್ಗಳು ಒಂದಾಗಿರ್ಲಿಲ್ಲ ಅಲ್ಲಿ. ಈ ಸಲ ಪಾರ್ಟಿ ವರ್ಕರ್ಸ್ಗಳು ಮತ್ತು ಲೀಡರ್ಸ್ಗಳು ಒಂದಾಗಿದ್ದಾರೆ. ಈ ಸಲ ಡಾಕ್ಟರ್ ಮಂಜುನಾಥ್ಗೆ ಗೆಲುವು 100% ಬೆಂಗಳೂರು ಗ್ರಾಮಾಂತರದಲ್ಲಿ. ಓಕೆ, ಯಾಕಂದ್ರೆ ನಿಮ್ JDS ನಿಮ್ ಜೊತೆಗೆ ನಿಂತಿದೆ. JDS ನಮ್ಮ ಜೊತೆ ನಿಂತಿದೆ. ಈ ಸಲ ಕಳೆದ ಬಾರಿ ಡಿ.ಕೆ. ಸುರೇಶ್ ಗೆದ್ದಿದ್ದು JDS ಅವ್ರ ಜೊತೆಗೆ ನಿಂತಿದ್ರು. JDS ಅವ್ರ ಜೊತೆ ನಿಂತಿದ್ದರಿಂದ ಒಂದೇ ಒಂದು ಸೀಟ್ ಗೆದ್ದಿದ್ದವರು. ಅಶ್ವಿನ್, ಬೆಂಗಳೂರು ಗ್ರಾಮಾಂತರದ ನಿಮ್ ಲೆಕ್ಕಾಚಾರ? ಸರ್, ಇಲ್ಲಿ ಬೆಂಗಳೂರು ಗ್ರಾಮಾಂತರಗೆ ತಗೊಂಡ್ರು ಇಲ್ಲಿ ಅಭ್ಯರ್ಥಿಗಳ ಸಮರ್ಥರು ಅಸಮರ್ಥರು ಅಂತ ಏನಿಲ್ಲ. ಯಾವುದೇ ಪಕ್ಷದಲ್ಲಿರೋ ಅಂಥ ಎಲ್ಲ ಅಭ್ಯರ್ಥಿಗಳು ಸಮರ್ಥರಾಗೇ ಇರ್ತಾರೆ. ಯಾಕೆಂದರೆ ಅವರವರ, ಈಗ ಉದಾಹರಣೆ ತಗೊಂಡ್ರೆ ಗ್ರಾಮಾಂತರದಲ್ಲಿ ಮಾನ್ಯ ಡಾಕ್ಟರ್ ಆದಂಥ CN ಮಂಜುನಾಥ್ ಅವರ ಒಂದು ಕಾರ್ಯವೈಖರಿ, ಅವರ ಹಿಂದಿನ ಒಂದು ಹೇಗೆ ಅವರ ಒಂದು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಜನರಿಗೂ ಗೊತ್ತಿದೆ. ಹಾಗೆ ಅವರು ಕಾಂಗ್ರೆಸ್ನ ಸಂಸದರು ಅವ್ರ ಬಗ್ಗೆ ಹೇಳ್ಕೊಂಡ್ರು. ಉದಾಹರಣೆ ತುಮಕೂರಲ್ಲಿ ಸೋಮಣ್ಣ ಅವ್ರ ಕೆಲಸನೇ ಬೇರೆ, ಮುದ್ದಹನುಮೇಗೌಡರು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಅಭ್ಯರ್ಥಿಗಳು ಸಮರ್ಥರು ಅಸಮರ್ಥರು ಅನ್ನೋ ಪ್ರಶ್ನೆ ಬರಲ್ಲ ಸರ್. ಇಲ್ಲಿ ಬರೋದು ಪಕ್ಷಗಳ ಆತರ ತಗೊಂಡ್ರೆ ಮಂಡ್ಯದಲ್ಲಿ ಕುಮಾರಣ್ಣ ಅವರ ಕೊಡುಗೆಗಳೇನು, ಸ್ಟಾರ್ ಚಂದ್ರ ಅವ್ರು, ನಾನು ಆ ರೀತಿ ನಾನು ಅಭ್ಯರ್ಥಿಗಳು ಬರ್ತೀನಿ. ಸಮರ್ಥರು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಖಂಡಿತ ಅಲ್ಲ. ಸಮರ್ಥರು ಅಸಮರ್ಥರು ನಾನು ಏನಕ್ಕೆ ವಿಂಗಡಿಸ್ತಾ ಇಲ್ಲ ಅಂದ್ರೆ, ಪಕ್ಷಗಳ ಮೇಲೆ ಇವರು ಚುನಾವಣೆಗೆ ಹೋಗೋದ್ರಿಂದ ಪಕ್ಷಗಳು ಕೊಟ್ಟಿರುವಂತ ಕೊಡುಗೆಗಳು ಮುಂದೆ ಯಾವ ರೀತಿ ಪಕ್ಷಗಳು ಜನರ ಪರವಾಗಿ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಮಾಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ಸಿನ ಇವತ್ತಿನ ಕಾರ್ಯವೈಖರಿ ಹೇಗಿದೆ ಅನ್ನೋದು ಜನರುಗಳು ತೂಗ್ತಾ ಇದ್ದಾರೆ. ಅದರಿಂದ ಇದು ಪಕ್ಷಗಳ ಮೇಲೆ ಚುನಾವಣೆ ಆಗುತ್ತೆ. ಡಾಕ್ಟರ್ ಮಂಜಣ್ಣ ಅವ್ರಿಗೆ ಇದು ಒಂದು ವರದಾನ ಆಗ್ಬೋದು. ಶಂಕರ್ ಶೆಟ್ಟಿ ಸರ್, ಹೇಗೆ ಬೆಂಗಳೂರು ಗ್ರಾಮಾಂತರವನ್ನು ಹೇಗೆ ನೋಡ್ತೀರಾ ನೀವು? ಬೆಂಗಳೂರು ಗ್ರಾಮಾಂತರ ಎರಡು ಪಕ್ಷಗಳಿಗೆ ಬಹುಮುಖ್ಯ. ಯಾಕೆ ಲಾಸ್ಟ್ ಟೈಮ್ ಅವ್ರು ಗೆದ್ದದ್ದು ಒಂದೇ ಸೀಟು. ಆ ಸೀಟನ್ನು ಗೆದ್ದುಕೊಳ್ಳೋದು ಭಾರಿ ಪ್ರಾಮುಖ್ಯತೆ ಆ್ಯಕ್ಚುಲಿ ನಮ್ಮ ಕಾಂಗ್ರೆಸ್ನವರಿಗೆ. ಅದೇ ರೀತಿ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಮೈತ್ರಿ, BJP ಮತ್ತು JDS ಮೈತ್ರಿಯವರು. ಏನಂದರೆ ಆ್ಯಕ್ಚುಲಿ ಆ ಕ್ಯಾಂಡಿಡೇಟ್ ಆಲ್ಮೋಸ್ಟ್ ಗೌಡ್ರ ಫ್ಯಾಮಿಲಿ ಸೇರಿದವರು, ಬಟ್ ಚಿಹ್ನೆ ಮಾತ್ರ, ಪಾರ್ಟಿ ಮಾತ್ರ BJP ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಹುಶಃ ಭಾರಿ ಕುತೂಹಲ ಕೆರಳಿಸ್ತದೆ ಆ್ಯಕ್ಚುಲಿ. BJP ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಕಳೆದ ಬಾರಿ ಸುರೇಶ್ ಅವ್ರು ಗೆಲ್ಲೋ ಕಾರಣನೇ ಕಾಂಗ್ರೆಸ್. ಆ ಕ್ಷೇತ್ರ ಚೆನ್ನಾಗಿ ಗೊತ್ತು. ಲಾಸ್ಟ್ ಟೈಮಲ್ಲಿ ಅವ್ರು ಸ್ಪರ್ಧೆ ಮಾಡಿದ್ರು, ಪಾಪ ಅವ್ರು ಲಾಸ್ಟ್ ಮೀಟಿಗೆ ಹೋದ್ರು. ಆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದರೆ ಅವ್ರು ಮೊದಲೇ ಸ್ವಲ್ಪ ಹೋಗಿದ್ರೆ ಗೆಲ್ಲುವ ಅವಕಾಶ ಇತ್ತೇನೋ. ಆ ರೀತಿ ವೇವ್ ಇತ್ತು ಆ್ಯಕ್ಚುಲಿ. ಆ ರೀತಿ ಲಾಸ್ಟ್ ಟೈಮ್ ನಾಮಪತ್ರ ಸಲ್ಲಿಸೋ ಲಾಸ್ಟ್ ಡೇ ಅವರಿಗೆ ಅದು ವೇವ್ ಇತ್ತು. ಪಾಪ ಇಕ್ಕಟ್ಟಲ್ಲಿದ್ರು ತಾಯಿ ವಿಚಾರ. ಮತ್ತೆ ಅಲ್ಲಿ ಕ್ಯಾಂಡಿಡೇಟ್ ಮೋಸ್ಟ್ಲಿ ಆ ಟೈಮಲ್ಲಿ ತಾನು ಹೋಗಿ ನಿಲ್ತೀನಂತ ಕ್ಯಾಂಡಿಡೇಟು ಇರಲಿಲ್ಲ. ಇಲ್ಲಿ ಏನು ಗೊತ್ತಾ ಪ್ರಾಮುಖ್ಯ, ಅದು ಬೆಂಗಳೂರು ಗ್ರಾಮಾಂತರ ಹೇಳಿದ್ರು ಮೋರ್ ದೆನ್ 50% ಒಟ್ಟು ಅರ್ಬನ್ ವೋಟ್ಸಲ್ಲಿ. ಯಾಕೆ ಗೊತ್ತಾ, ಬೆಂಗಳೂರು ಸೌತ್ ಮತ್ತು ರಾಜರಾಜೇಶ್ವರ ನಗರ, ಆನೇಕಲ್, ಇದು ಮೂರು ಆಲ್ಮೋಸ್ಟ್ ಅರ್ಬನ್ ಅಲ್ಲಿ ವೋಟ್ಸ್ಗಳಿರೋದೆಲ್ಲ. ಹಾಗಾಗಿ ಆ BJPಗೆ ಸ್ವಲ್ಪ ಅದು ಆ 3 ಇಯರ್ದಲ್ಲಿ ಒಬ್ಬರು ಆನೇಕಲ್ಲಲ್ಲಿ ಕಾಂಗ್ರೆಸ್ MLA ಇದ್ದರೂ ಕೂಡ ಇಲ್ಲಿ ಅತ್ಯಂತ ವೋಟ್ ಜಾಸ್ತಿ ಇರೋದು ರಾಜರಾಜೇಶ್ವರ ಮತ್ತು ಬ್ಯಾಂಗ್ಳೂರು ಸೌತ್, ಕೃಷ್ಣಪ್ಪನ್ ಮತ್ತು ಮುನಿರತ್ನ. ಹಾಗಾಗಿ ಟೋಟಲ್ ನಂಬರ್ ವೋಟ್ಸ್ ನೋಡುವಾಗ ಆಲ್ಮೋಸ್ಟ್ 1/3. ಎಗ್ರಿ, ಕಳೆದ ಬಾರಿ ಡಿ.ಕೆ. ಸುರೇಶ್ ಅವ್ರು ಗೆಲ್ಲಕ್ಕೆ JDS ಸಪೋರ್ಟ್ ಮಾಡಿದ್ದಕ್ಕೇನೆ ಗೆಲ್ತಾರೆ. ಅಲ್ಲ ಲಾಸ್ಟ್ ಟೈಮ್ ಇದು ಒಂದು ವಿಷಯ ಅಲ್ಲ, ಲಾಸ್ಟ್ ಟೈಮ್ ನೋಡಿ, ಲಾಸ್ಟ್ ಟೈಮ್ ಈ ಸಲ ಓಟು, ಈ ಸಲಕ್ಕೆ ಲಾಸ್ಟ್ ಟೈಮ್ ಕಾಂಗ್ರೆಸ್ಸಿಂದ JDSಸಿಂದ ಓಟು ಕಾಂಗ್ರೆಸ್ ಶಿಫ್ಟ್ ಆಗಿಲ್ಲ, ಆದರೂ ಅವ್ರು ಗೆದ್ರು. ಬಟ್ ಈ ಸಲ ಅಂತ ಎಲ್ಲ ಲಕ್ಷಣಗಳು ಸೋಫಾರ್ ಇನ್ನೇನಂತ ಗೊತ್ತಾ, JDSಸಿಂದ BJPಗೆ ಟ್ರಾನ್ಸ್ಫರ್ ಆಗಿ ಓಟುಗಳು ಲಕ್ಷಣಗಳು ಕಾಣ್ತಾ ಇವೆ. ಹಾಗಾಗಿ ಮಂಜುನಾಥ್ ಅವರಿಗೆ
ಸ್ವಲ್ಪ ಹಿ ಹ್ಯಾಸ್ ಗಾಟ್ ದ ಎಡ್ಜ್. ಓಕೆ, ನಟರಾಜ್ ಗೌಡ್ರೆ ಇನ್ನೊಂಚೂರು ಡೀಟೇಲ್ ಆಗಿ ಬರೋದಾದ್ರೆ ಕೆಲಸಗಳನ್ನ ನೋಡಿ ಜನ ಓಟ್ ಹಾಕಿರೋದು ಕಾಣಿಸುತ್ತಾ ನಿಮ್ಗೆ ನಟರಾಜ್ ಗೌಡ್ರೆ? ಹಂಗಾಗಿದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಜನ ಕೆಲಸಗಳನ್ನ ನೋಡಿ ಓಟ್ ಹಾಕೋದ್ರೆ ಬಹುತೇಕರು ಗೆಲ್ಲಬೇಕಾಗಿತ್ತು. ಇಲ್ಲ, ಈ ಚುನಾವಣೆ ಪರ್ಟಿಕ್ಯುಲರ್ ಈ ಚುನಾವಣೆ ಕೆಲಸಗಳನ್ನು ನೋಡಿ, ಅಭ್ಯರ್ಥಿಗಳನ್ನ ನೋಡಿ, ಅವರ ಹಿನ್ನೆಲೆಯನ್ನು ನೋಡಿ, ಯಾರು ಪ್ರಬಲರಿದ್ದಾರೆ, ಯಾರು ನಮ್ಮ ಪರವಾಗಿ ಧ್ವನಿ ಎತ್ತಾರೆ, ರಾಜ್ಯದ ಪರವಾಗಿ ಧ್ವನಿ ಎತ್ತಾರೆ, ಮೊನ್ನೆ ಡಿ ಕೆ ಸುರೇಶ್ ಅವರು ರಾಜ್ಯದ ಪರವಾಗಿ ಎಷ್ಟು ಧ್ವನಿ ಎತ್ತಾ ಇದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಪರಿಗಣಿಸಿನೇ ಹಾಕುವಂಥದ್ದು. ಡಿ ಕೆ ಸುರೇಶ್ ಅವ್ರ ಬಗ್ಗೆ ಅವರು ಒಂದು ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ, ದೇಶ ಒಡೆಯೋ ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು. ಅಮಿತ್ ಶಾ ಅವರೇ, ಪ್ರಧಾನಿ ಮೋದಿ ಅವರು ಅಲ್ಲೆಲ್ಲೋ ರಾಜಸ್ಥಾನ ನಿಂತ್ಕೊಂಡ್ಬಿಟ್ಟು ಅದನ್ನೇ ಮಾತನಾಡ್ತಾ ಇದ್ದಾರೆ. ಇಲ್ಲ, ಅವ್ರು ಮಾತಾಡಬಹುದು, ದೇಶ ಒಡೆಯೋ ಕೆಲಸವನ್ನ ಡಿ ಕೆ ಅವ್ರು ಮಾಡಿರ್ತಕ್ಕಂಥ ತಾರತಮ್ಯ, ಕರ್ನಾಟಕಕ್ಕೆ ಅವ್ರು ಮಾಡಿರೋ ಅನ್ಯಾಯ, ತೆರಿಗೆ ಅನ್ಯಾಯ, ಬರ ಪರಿಹಾರ ಕೊಡ್ಲಿಲ್ಲ, ನೆರೆ ಪರಿಹಾರ ಕೊಡ್ಲಿಲ್ಲ, ನಾವು ಪಾಲು ಕೊಡ್ಲಿಲ್ಲ, ನಮ್ಗೆ ಅನುದಾನ ಕೊಡ್ಲಿಲ್ಲ, ರಾಜ್ಯಕ್ಕೆ ಮಾಡ್ತಾರ ತೆರಿಗೆ ಅನ್ಯಾಯದ ಮೇಲೆ ಇವರು ಧ್ವನಿ ಎತ್ತಿದ್ದಾರೆ, ಜೋರಾಗಿ ಧ್ವನಿ ಎತ್ತಿದ್ದಾರೆ. ಇವರೊಬ್ಬರೇ ಎತ್ತಿಗೆ ಸಾಧ್ಯ ಆಗಿದ್ದು ಸಂಸದರು. 25 ಸಂಸದರು ಇದ್ದಿದ್ರೆ ನಾವು ಅನ್ಯಾಯವನ್ನು ತಡಿಬೋದಾಗಿತ್ತು. ಬಿಜೆಪಿಯ 25 ಸಂಸದರಿಂದನೇ ನಮ್ಗೆ ಈ ತರ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಧ್ವನಿ ಎತ್ತಲ್ವಲ್ಲ. ಆದ್ರೆ ಅದೆಲ್ಲವನ್ನ ಪರಿಗಣಿಸಿ ಈ ಬಾರಿ ಕರ್ನಾಟಕದ ಇದೊಂದೇ ಕ್ಷೇತ್ರ ಅಂತಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ 20 ನಾನು ಅನ್ಕೋತಾ ಇದ್ವಿ, 20 ಅನ್ಕೋತಾ ಇದ್ವಿ. ಈ ದಿನ ವಾತಾವರಣ ನೋಡಿದ್ರೆ 25 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಗೆಲ್ಲುವಂತ ಸಂಪೂರ್ಣ ಅವಕಾಶ ಇದೆ. ಆಮೇಲೆ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ಜನ ಒಪ್ಪಿಲ್ಲ. ಜೆಡಿಎಸ್ ಬಿಜೆಪಿ ಮೈತ್ರಿ ಜನ ಒಪ್ಪಿಲ್ಲ. ನಟರಾಜ್ ಗೌಡ್ರೆ, ನಾವಿಲ್ಲಿ ಡಿಬೇಟ್ ಅಲ್ಲಿ ನೀವು ಹೇಳೋ ರೀತಿಯಲ್ಲಿ ಗ್ರೌಂಡ್ ರಿಯಾಲಿಟಿ ಆಗಿಲ್ಲ. ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಬುಲೆಟ್ ರಿಪೋರ್ಟರ್ನ ಹೋಗಿ ಬಂದೆ. ನಾನು ವೋಟರ್ ಬೆಂಗಳೂರು ವೋಟರ್ಗೂ ಹೋಗಿ ಅಲ್ಲಿ ಕೇಳ್ಕೊಂಡು ಬರೋದಕ್ಕೂ ವ್ಯತ್ಯಾಸ ಇದೆ. ಖಂಡಿತ ವ್ಯತ್ಯಾಸ ಇದೆ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಜನರ ರಿಯಾಕ್ಷನ್ಗಳು ತುಂಬಾ ಡಿಫರೆಂಟ್ ಆಗಿ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವ್ರ ಮೈತ್ರಿ ಆಗಿದ ತಕ್ಷಣನೇ ಜೆಡಿಎಸ್ ನ ಕಾರ್ಯಕರ್ತರು, 2ನೇ ಹಂತದ 3ನೇ ಹಂತದ ಕಾರ್ಯಕರ್ತರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೆಂಬರ್ಗಳು ತಂಡೋಪದಂಡವಾಗಿ ಬಂದು ಕಾಂಗ್ರೆಸ್ ಸೇರಿದ್ರು. ತಂಡೋಪದಂಡವಾಗಿ ಅದು ಅವ್ರಿಗೆ ಗೊತ್ತು. ಈಗ ನನಗೆ ಅಶ್ವಿನ್ ಗೊತ್ತಿಲ್ವೇನೋ, ಬೇಕಾದ್ರೆ ಇವ್ರಿಗೆ ಗೊತ್ತು. ಒಂದು ಉದಾಹರಣೆ ಕೊಡ್ಲಿ ಸರ್. ತಂಡೋಪ ತಂಡ ಅಂದ್ರಲ್ವಾ, ಒಂದು ಜಿಲ್ಲೆ ಬೆಂಗಳೂರು, ನಾನು ಬೆಂಗಳೂರು ಗ್ರಾಮಾಂತರದ ಹೇಳಿದೆ. ಈಗ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಕೇಳಿ, ಬೆಂಗಳೂರು ಗ್ರಾಮಾಂತರ ಕೇಳಿಸ್ಕೊಳ್ರಿ. ಎಲ್ಲ ಪಕ್ಷದ ಕೇಳಿಸ್ಕೊಳ್ರಿ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಗಡಿನಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಕೆಟ್ಟದಾಗಿ ಸಾವಿರಾರು ಗ್ರಾಮ ಪಂಚಾಯತ್ ಮೆಂಬರ್ಗಳು ಕರ್ಕೊಂಡು ಬಂದು ಇವಾಗ ಹೇಳ ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ನಾವೇನೋ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ. ಇವ್ರು ಗೆದ್ದಿರವ್ರು, ಇವತ್ತು 3 ಸಲ ಗೆದ್ದವ್ರು. ನಿಮ್ ಸಪೋರ್ಟ್ ಮಾಡಿದ್ವಿ, ತುಮಕೂರಲ್ಲಿ ಏನ್ ಮಾಡಿದ್ರು, ಕಾಂಗ್ರೆಸ್ ನಷ್ಟ. ಯಾವ ಮಟ್ಟಕ್ಕೆ ಮೋಸ ಮಾಡಿದ್ರು, ಯಾವ ಮಟ್ಟದಲ್ಲಿ ಕುಮಾರಸ್ವಾಮಿ ಹೇಳ್ಬೇಕಾ? ಎಷ್ಟು ಜನ ಬಂದಿದ್ದಾರೆ ಮಾಗಡಿಯಲ್ಲಿ 50 ಪಂಚಾಯತ್ ಮೆಂಬರ್ಗಳು, ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕು ಪಂಚಾಯತ್ ಮೆಂಬರ್ ಅಶ್ವಥ್ ನಾರಾಯಣ ಅವರೇ, ಕಳೆದ ಬಾರಿ ನೀವು ಸ್ಪರ್ಧೆ ಮಾಡಿದ್ದು ನಿಮ್ಗೆ ಇಂಚಿಂಚು ಜಾಗ ಗೊತ್ತು, ಏನಿದೆ ಏನಿಲ್ಲ ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿ. ದಯವಿಟ್ಟು ಹೇಳ್ಬೋದಾ ಹೇಗಿದೆ ಆ ಕ್ಷೇತ್ರ ಅಂತ ಹೇಳಿ? ಸರ್, ಅವರು ಶೆಟ್ರು ಮಾತಾಡ್ತಾ ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಕೊಟ್ಟರು. ಅರ್ಬನ್ ವೋಟರ್ಸು ಈ ಕ್ಷೇತ್ರದಲ್ಲಿ ತುಂಬ ಜಾಸ್ತಿ. ನಾನು 2014ನಲ್ಲಿ ಸೀಟ್ ಕೇಳಿದೆ ಗ್ರಾಮಾಂತರಿಗೆ. ಅನಂತಕುಮಾರ್ ಏನು ಅಲ್ಲಿಗೋಗಿ ಕೇಳ್ತೀಯಾ ನೀನು ಅಂತಾರೆ. ಇಲ್ಲ ಸರ್, ಅವ್ರಿಗೊಂದು ಚಿತ್ರಣ ಕೊಟ್ಟೆ. ಮೊನ್ನೆ ಯಡಿಯೂರಪ್ಪನವರು ರಾಮನಗರ ಮತ್ತು ಮಂಡ್ಯ ಬೈ ಎಲೆಕ್ಷನಲ್ಲಿ ನನಗೆ ರಾಮನಗರ ಸೀಟ್ ಕೊಡಿ, ನೆಕ್ಸ್ಟ್ MP ನಿಲ್ತೀನಿ ಅಂತ ಕೇಳಿದೆ. ಅವ್ರಿಗೆ ಕ್ಲಾರಿಫೈ ಮಾಡಿದೆ ನಾನು. ಅರ್ಬನ್ ವೋಟ್ ಎಷ್ಟಿದೆ, ಆನೇಕಲ್ಲು, ಬೆಂಗಳೂರು ಸೌತು, ರಾಜರಾಜೇಶ್ವರಿ, ಇನ್ಕ್ಲೂಡಿಂಗ್ ಮಾಗಡಿ ಆ್ಯಂಡ್ ಕುಣಿಗಲ್ ನಮಗೆ ಪ್ಲೇಸ್ ಆಗುತ್ತೆ ಅಂತ ಎಲ್ಲ ಕ್ಲೀನಾಗಿ ಮಂದಟ್ಟು ಮಾಡಿಕೊಟ್ಟೆ ಅವ್ರಿಗೆ. ನೀನು ಧೈರ್ಯಪ್ಪ, ನೀನು ಇಷ್ಟೆಲ್ಲ ಚೆನ್ನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಆ ಕ್ಷೇತ್ರದ ಮೇಲೆ, ನೀನು ನಿಲ್ಲು ಅಂತ ರಾಮನಗರಕ್ಕೆ ನಾನು ಕ್ಯಾಂಡಿಡೇಟ್ ಮಾಡೋರು. ಕೊನೆಯಲ್ಲಿ CM ಲಿಂಗಪ್ಪನ ಮಗ ಬಂದ ಮಧ್ಯದಲ್ಲಿ ಹೊಟ್ಟೋದು ಸರ್. ಇದು ಪ್ಲಸ್ ಇರ್ತಕ್ಕಂಥ ಸರ್. ನೀವೇನು ಬೇಡಿ, ನಾನು ನಿಂತ್ಕೊಂಡಾಗ 67,000 ಓಟ್ ಮಾಗಡಿನಲ್ಲಿ ಬಂದಿದೆ. ನನಗೆ 67,000 ಓಟ್ ಬಂದಿದೆ ಸರ್ ಮಾಗಡಿನಲ್ಲಿ. ಚನ್ನಪಟ್ಟಣದಲ್ಲಿ 63,000 ಓಟ್ ಬಂದಿದೆ. ನನಗೆ 2 ಲಕ್ಷ ಓಟ್ ಇವ್ರು ಎಲ್ಲಿ ತೊಗೊಂಡ್ರು ಗೊತ್ತಾ ಸರ್? ಕನಕಪುರ ಬಂದರೆ 2 ಲಕ್ಷ ಓಟ್ ಡಿ ಕೆ ಸುರೇಶ್ ತೊಗೊಂಡ್ಬಿಟ್ರು. ನ್ಯಾಯ ರೀತಿ ಓಟ್ ಆಗಿದ್ದರೆ 2 ಲಕ್ಷ ಓಟ್ ತೊಗೊಳಕ್ಕಾಗ. ಈ ಸಲ JDS ಪ್ರಬಲವಾಗಿದೆ ಅಲ್ಲ, JDS ಏನು ನ್ಯಾಯ ಸರ್? ನಮ್ಮಲ್ಲಿ ಬೂತಲ್ಲಿ ಜನ ಕೂತ್ಕೊಳ್ಳೋಕ್ಕೆ ಬಿಡಲಿಲ್ಲ. ಈ ಸಲ JDS ನಮ್ಮ ಜೊತೆ ಇರೋದ್ರಿಂದ JDSನ ಬೂತ್ ಏಜೆಂಟ್ಗಳು ಪ್ರಬಲವಾಗಿ ಕೂತ್ಕೊಳ್ತಾರೆ. ಬೂತ್ ಏಜೆಂಟ್ ಕೂತ್ಕೊಳ್ತಾರೆ ಸರ್. ಕಳ್ಳೋಟ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ಸಲ ಫೋರ್ಸ್ ಇದೆ ಅಲ್ಲಿ ಕನಕಪುರ ಒಂದು ಫೋರ್ಸ್. ನಾವು ಅನ್ಯಾಯನ ತಡೆದ್ರು ಸಾಕು, ನಮಗೆ ನಮ್ಮ ಕ್ಯಾಂಡಿಡೇಟ್ ಲೀಡಿಂಗಲ್ಲಿ ಬರ್ತದೆ. ಜೊತೆಗೆ ಅಸೆಂಬ್ಲಿ ಎಲೆಕ್ಷನ್ 2023 JDS ಈಗಲೂ ಇಲ್ಲ ಅಲ್ಲಿ ಕಾರ್ಯಕರ್ತರು ಟೇಬಲ್ ಹಾಕ್ಲಿಕ್ಕೆ. ನಾವು ಎಲ್ಲ ಏನೇನಾಗಿದೆ ಡೆಲ್ಲಿನಲ್ಲಿ AAP ಏನೇನು ಮಾಡ್ತು, ಕನಕಪುರದ ಮಧ್ಯೆ ಎಲ್ಲೆಲ್ಲಿ ಏನೇನು ಮಾಡಿದೆ ಅನ್ನೋದೆಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಗಡಿ ಇರ್ಬೋದು, ಕುಣಿಗಲ್ ಇರ್ಬೋದು ಸರ್, ಚನ್ನಪಟ್ಟಣ, ರಾಮನಗರ, ಆನೇಕಲ್ಲಲ್ಲಿ
ಕಾಂಗ್ರೆಸ್ನ ವಕ್ತಾರರು ಹೇಳ್ತಿದ್ದಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದೇ ಕ್ಷೇತ್ರದವರು. ನಮ್ಮ ಕಾರ್ಯಕರ್ತರು ಇಲ್ವಂತೆ, ಬೂತ್ ಏಜೆಂಟ್ ಇಲ್ವಂತೆ. ನಾನು ಈಗಲೂ ಹೇಳ್ತಿದ್ದೀನಿ, JDS ಅವತ್ತು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ಕೆ ಮಾನ್ಯ ಸುರೇಶ್ ಅವರು ಸಂಸದರಾದ್ರು ಹೊರತು ಇಲ್ಲಾಂದ್ರೆ ಆಯ್ತಾ ನಾವು ಇರ್ಲಿಲ್ಲ ಮೈತ್ರಿ ಸರ್. ಧರ್ಮ ಪಾಲನೆ ಮಾಡಿದ್ವಿ. ಅವ್ರು ಮಾಡಿಲ್ಲ ಕಾಂಗ್ರೆಸ್ JDS ಅವರು. ಗೊತ್ತಾ? ನೋಡಿ ಇವಾಗ್ಲೂ ಅವ್ರಿಗೆ ಅಷ್ಟು ಏನಂದ್ರೆ ನೋಡಿ ಇದೆ 3 ಬಾರಿ ಗೆದ್ದವರು ಅವರಲ್ಲಿ. JDS ಅಲ್ಲ, ಇನ್ನೊಂದು ಅನಿತಾ ಕುಮಾರಸ್ವಾಮಿ ಅವರು ನಿಂತ್ಕೊಂಡಾಗ ಇದೇ ಬಿಜೆಪಿ ಅನಿತಾ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿದ್ರು. ಅನಿತಾ ಕುಮಾರಸ್ವಾಮಿ ಅವರು ನಿಂತ್ಕೊಂಡಾಗ ಆರ್ ಅಶೋಕ್ ಶಂಕರ್ ಶೆಟ್ಟಿ ಸರ್ ಸೋತ್ರಲ್ಲ. ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಬೆಂಗಳೂರು ಗ್ರಾಮಾಂತರದು ಹಿಂದೆ ಇದ್ದಷ್ಟು ಸುಲಭ ಈ ಬಾರಿ DK ಸುರೇಶ್ ಅವ್ರಿಗಿಲ್ಲ ಅನ್ಸುತ್ತಾ? ಅದು ನಾನು ಆ್ಯಕ್ಚುಲಿ ಖಂಡಿತವಾಗಿ ಸುಲಭ ಅಲ್ಲ, ಅವ್ರಿಗೆ ಕಷ್ಟ. DK ಶಿವಕುಮಾರ್ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಮಂಜುನಾಥ್ ಅವರಿಗೆ ಚಾನ್ಸಸ್ ಜಾಸ್ತಿ ಅಂತ ಕಾಣ್ತದೆ ಆ್ಯಕ್ಚುಲಿ. ಆ ರೀತಿ ನೋಡಿದ್ರೆ ಓಟ್ ಅಲ್ಲಿ ನೋಡಿದ್ರೆ ಈ ಸಲ ಯಾಕಂದರೆ JDS ಓಟ್ ಕಂಪ್ಲೀಟಾಗಿ ಬರ್ತಾ ಉಂಟು ಈ ಕಡೆ. ಇವರು ರಾಮನಗರ ಡಿಸ್ಟಿಕಲ್ಲಿ ಇವರು ಸ್ಟ್ರಾಂಗ್ ಇದ್ದಾರೆ. ಇವರು ಆಲ್ರೆಡಿ ಬ್ಯಾಂಗ್ಳೂರು ಅರ್ಬನ್ ಏರಿಯಾಗಳಲ್ಲಿ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಬೆಂಗಳೂರು ಸೌತ್ ಮತ್ತು ರಾಜೇಶ್ವರ ನಾನು ಹೇಳಿದಲ್ಲ, ಆಲ್ಮೋಸ್ಟ್ ಒಂದು 20 ಲಕ್ಷ ಓಟ್ ಇದ್ರೆ ಒಂದು 8 ಲಕ್ಷ ಓಟ್ ಆಲ್ಮೋಸ್ಟ್ ಎರಡೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉಂಟು. 7 ಲಕ್ಷ ಅಂದ್ರೆ ಒಟ್ನಲ್ಲಿ ಹೇಳ್ತಾ ಇರೋದು ನೆಕ್ ಟು ನೆಕ್ ಫೈಟ್ ಇದೆ, ಏನಾಗುತ್ತೆ ಅನ್ನೋದು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ಪರ್ಸೆಂಟೇಜ್ ವೋಟರ್ಸ್ ನೋಡಿದ್ರೆ ಉಂಟಲ್ಲ, Yes, yes. ಇವ್ರದ್ದು ವೆರಿ ಸ್ಟ್ರಾಂಗ್ ಆಗಿ ಕಾಣ್ತದೆ ಈಗ ಈ equation. ಒಂದು ವಿರಾಮ ತಗೊಳ್ಬೇಕು. ಬೆಂಗಳೂರು ಗ್ರಾಮಾಂತರ ವೆರಿ ನೆಕ್ ಟು ನೆಕ್ ಫೈಟ್ ಇದೆ. ಯಾವ ಕಡೆಗೆ ಹೋಗುತ್ತೆ, ಯಾವ ಕಡೆಗೆ ಬಿಡುತ್ತೆ ಅನ್ನುವಂಥದ್ದನ್ನು ಹೇಳೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನಾನು ಗ್ರೌಂಡ್ ರಿಪೋರ್ಟಲ್ಲಿ ಹೋದಾಗಲೂ ಕೂಡ ಬುಲೆಟ್ ರಿಪೋರ್ಟ್ರಲ್ಲಿ ಜನ ಹೇಳ್ತಾ ಇದ್ದಿದ್ದು ಅದನ್ನೇ, ಏನು ಬೇಕಾದರೂ ಆಗ್ಬೋದು ಈ ಸಲ ಅಂತ ಹೇಳಿ. ಅಷ್ಟು ಸುಲಭವಾಗಿ ಗೆಲ್ಲುವಂಥ ಇಬ್ಬರಿಗೂ ಕೂಡ ಇಲ್ಲ ಅಂತ ಹೇಳಿ. ಫೈಟ್ ಮಾತ್ರ ತುಂಬ ಜಾಸ್ತಿ ಇದೆ.